ಹಲೋ ನಮಸ್ಕಾರ ಎಲ್ಲರಿಗೂ. ಈ ಕೇಕ್ನ ಯಾವತ್ತೂ ಟ್ರೈ ಮಾಡದೇ ಇರೋರು ಕೂಡ 10 ನಿಮಿಷದಲ್ಲಿ ಮಾಡ್ಕೋಬೋದು. ತಿನ್ಬೇಕನ್ಸಿದ ತಕ್ಷಣ 10 ನಿಮಿಷದಲ್ಲಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಈ ಕೇಕ್ನ ಮಾಡೋದಕ್ಕೆ ಒಂದು ಮೈಕ್ರೋವೇವ್ ಸೇಫ್ ಬೌಲ್ನ ತೊಗೋಬೇಕು. ಅದಕ್ಕೆ ಸುತ್ತಾನೂ ಆಯಿಲ್ ಹಚ್ಕೊಳ್ಳೋಣ. ಈ ಕೇಕ್ನ ಮೈಕ್ರೋವೇವ್ ಅಲ್ಲದೆ ಸ್ಟವ್ ಮೇಲೂ ಕೂಡ ಮಾಡ್ಕೋಬೋದು. ಸ್ಟವ್ ಮೇಲೆ ಮಾಡ್ಕೊಳ್ಳುವಾಗ ಕೇಕ್ ಮೌಲ್ಡ್ ಅಥವಾ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಈ ಥರ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಪೌಡರ್ ಶುಗರ್ನ ಸೇರಿಸ್ಕೊಂಡಿದ್ದೀನಿ. 1/3 ಕಪ್ಪಷ್ಟು ಮೊಸರು, 1/4 ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್, 1/4 ಕಪ್ಪಷ್ಟು ಕೋಕೋ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/2 ಟೀ ಸ್ಪೂನ್ ವಿನೆಗರ್, 1 ಚಿಟಿಕೆಯಷ್ಟು ಉಪ್ಪು, ಅರ್ಧ ಕಪ್ಪು ಹಾಲನ್ನ ತಗೊಂಡಿದ್ದೀನಿ. ಅರ್ಧ ಕಪ್ಪಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗಂಟಾಗದೇ ಇರಲಿ ಅಂತ ಸ್ವಲ್ಪ ಹಾಕ್ಕೋಬೇಕು. ನಾನಿವತ್ತು ಮೈದಾ ಹಿಟ್ಟನ್ನ ಬದಲಾಗಿ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಸ್ವಲ್ಪ ಹೆಲ್ದಿಯರ್ ಆಗಿ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಗಂಟುಗಳಾಗದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಕೇಕ್ ಬ್ಯಾಟರ್ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ತುಂಬ ಗಟ್ಟಿಯಾಗೂ ಆಗಬಾರ್ದು, ತುಂಬ ತೆಳುಗೂ ಆಗಬಾರ್ದು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದೆ. ಸೈಡೆಲ್ಲ ನೀಟ್ ಮಾಡ್ಕೊಳ್ಳೋಣ. ಈ ಥರ ಸ್ಪ್ಯಾಚುಲಾ ಇದ್ದರೆ ಸ್ಪ್ಯಾಚುಲಾದಿಂದ ಸೈಡೆಲ್ಲ ನೀಟ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಕೂಡ ಮಾಡ್ಬೋದು. ಮೈಕ್ರೋವೇವಲ್ಲಿ ಮಾಡೋದಾದರೆ ಮೊದಲೇ ಪ್ರೀ ಹೀಟ್ ಮಾಡ್ಕೋಬೇಕು. ಮಿಕ್ಸಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲೇ ಪ್ರೀ ಹೀಟಿಗೆ ಇಟ್ಟರೆ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪ್ರೀ ಹೀಟ್ ಆಗಿರುತ್ತೆ. ಕೇಕ್ ಬ್ಯಾಟರ್ ರೆಡಿ ಆಯಿತು. ಮೈಕ್ರೋವೇವ್ನ 220 ಡಿಗ್ರಿ ಸೆಲ್ಸಿಯಸ್ಗೆ ಪ್ರೀ ಹೀಟ್ ಮಾಡಿ 10 to 12 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 8 ಮಿನಿಟ್ಸ್ಗೆ ಸೆಟ್ ಮಾಡಿ ಒಂದು ಸರಿ ಚೆಕ್ ಮಾಡಿಕೊಂಡು ಮತ್ತೆ 4 ಮಿನಿಟ್ಸ್ಗೆ ಸೆಟ್ ಮಾಡಿ ಟೋಟಲ್ 12 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಮಾಡುವಾಗ 30 to 35 ನಿಮಿಷ ಬೇಕಾಗುತ್ತೆ. ಕೇಕ್ ರೆಡಿಯಾಗೋ ಅಷ್ಟರಲ್ಲಿ ಗನಾಚ್ ರೆಡಿ ಮಾಡ್ಕೊಳ್ಳೋಣ. ಗನಾಚ್ ಮಾಡ್ಕೊಳ್ಳೋದಕ್ಕೆ 1/4 ಕಪ್ಪಷ್ಟು ಕೋಕೋ ಪೌಡರ್, ಅರ್ಧ ಕಪ್ ಪೌಡರ್ಡ್ ಶುಗರ್, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಇನ್ಸ್ಟಂಟ್ ಕಾಫಿ ಪೌಡರ್ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. 1 ಕಪ್ ಹಾಲನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಫ್ಯಾಟ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ನಂಗೆ ಸ್ವಲ್ಪ ಸ್ವೀಟ್ಸ್ಗೆ ಕೇಕ್ಗೆಲ್ಲ ಫ್ಯಾಟ್ ಮಿಲ್ಕ್ ಇದ್ರೇ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಮಿಕ್ಕಿದ ಹಾಲನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಬಲ್ಸ್ ಬರಬಾರ್ದು, ಗಂಟುಗಳಾಗಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಸ್ಟವ್ ಮೇಲಿಟ್ಟು 2 to 3 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ತಿಕ್ಕಾಗ್ತಾ ಬರುತ್ತೆ. ನೋಡಿ, 2 ನಿಮಿಷ ಆಗಿದೆ. ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಣ್ಣೆ ಸೇರಿಸೋದ್ರಿಂದ ಗನಾಚ್ ಸಿಲ್ಕಿ ಸಾಫ್ಟ್ ಆಗುತ್ತೆ. ನೋಡಿ, ಗನಾಚ್ ರೆಡಿ ಆಯಿತು. ಈ ಕಡೆ ಬಿಸಿ ಕೇಕ್ ಕೂಡ ರೆಡಿಯಾಗಿದೆ. ನೋಡಿ, ಈ ಥರ ಸ್ಟಿಕ್ ಇಟ್ಟು ನೋಡಿದ್ರೆ ಸ್ವಲ್ಪನೂ ಅಂಟಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಕೇಕ್ ಮೇಲೆ ಈ ಥರ ಹೋಲ್ಸ್ನ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ಗನಾಚ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಒಳಗಡೆನೂ ಸೇರಿಕೊಂಡು ಕೇಕ್ ಸಾಫ್ಟ್ ಆಗುತ್ತೆ. ಇವಾಗ ಇದ್ರ ಮೇಲೆ ಗನಾಚ್ನ ಹಾಕ್ಕೊಳ್ಳೋಣ. ಚಾಕ್ಲೇಟ್ ಫ್ಲೇವರ್ ಇಷ್ಟಪಡೋರು, ಹಾಟ್ ಚಾಕ್ಲೇಟ್ ಇಷ್ಟಪಡೋರು ಫಟಾಫಟ್ ಅಂತ 10 ನಿಮಿಷದಲ್ಲಿ ಮನೇಲಿ ರೆಡಿ ಮಾಡಿಕೊಂಡು ಬಿಸಿಯಾಗಿ ತಿನ್ಬೋದು. ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮಾಡ್ತಾನೆ ಇರ್ತೀರ. ಮಕ್ಕಳಿಗಂತೂ ಫೇವ್ರೇಟ್ ಇದು. ಗನಾಚ್ನ ಹಾಕ್ಕೊಂಡ ನಂತರ 1-2 ಸರಿ ಟ್ಯಾಪ್ ಮಾಡಿ ಸೆಟ್ ಮಾಡಿಕೊಡಿ. ಮೇಲ್ಗಡೆ ನಾನಿಲ್ಲಿ ಚೊಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ. ಜೊತೆಗೆ ಡ್ರೈ ನಟ್ಸ್ನ, ರೋಸ್ಟೆಡ್ ನಟ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಹಾಟ್ ಚಾಕ್ಲೇಟ್ ಕೇಕ್ ರೆಡಿ ಆಯಿತು. ಕಟ್ ಮಾಡಿಕೊಂಡು ಹಾಟಾಗಿರುವಾಗಲೇ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೇಕ್ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬಿಸಿಯಾದ ಸೂಪರ್ ಸಾಫ್ಟ್ ಆದ ಹಾಟ್ ಚಾಕ್ಲೇಟ್ ಕೇಕ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.